ರಾತ್ರಿಯ ವೇಳೆಯಲ್ಲಿ ವಿದ್ಯಾದೇವಿಯ ಆಲಿಂಗನದಲ್ಲಿ ಸುಖನಿದ್ದೆಯನ್ನ ಕಾಣುತ್ತಿರುವಂತಹ ಕಾಲಕ್ಕೆ ಮತ್ತೆ ಘೋರಾಕಾರವಾದಂತಹ ಕೂಗು, ಚಿರಪರಿಚಿತವಾದಂತಹ ಧ್ವನಿಯೇ ಕೇಳುತ್ತಾ ಇದೆಯಲ್ಲ, ಸುಗ್ರೀವನ ಕೂಗು. ಈ ದಿನದ ಮಧ್ಯಾಹ್ನವೇ ಪೆಟ್ಟು ತಿಂದು ಓಡಿ ಹೋಗಿ ಅವನ ಅಡಗು ತಾಣ ಎಲ್ಲಿ ಋಷ್ಯಮುಖವನ್ನೇರಿ ಕುಳಿತವನು ಈ ರಾತ್ರಿ ಕಾಲಕ್ಕಾಗುವಾಗ ಮತ್ತೆ ಬಂದಿದ್ದಾನೆ. ಮಲಗಿರುವಂತಹ ಪಲ್ಲಂಗದಿಂದ ಚಂಗನೆದ್ದು ಕೆಳಗೆ ಹಾರಿದಾಗ ಮಡದಿಯಾದಂತಹ ತಾರಾದೇವಿ ಅಡ್ಡಯಿಸಿದಳು. ಅನೇಕವಾದಂತಹ ನೀತಿಯ ಮಾತುಗಳನ್ನಾಡಿದಳು. ಅಷ್ಟೇ ಅಲ್ಲದೆ ಒಂದಿಷ್ಟು ಗೂಢಚಾರಿಕೆಯ ವಿಚಾರಗಳನ್ನು ನನ್ನಲ್ಲಿ ಅರಿವಿದಳು. ಅಂಗದರಿಂದ ಕಿಷ್ಕಿಂಧೆಯ ಅರಮನೆಯನ್ನ ತಲುಪಿದಂತಹ ಸುದ್ದಿಯನ್ನು ಹೇಳಿದಳು. ಅಯೋಧ್ಯೆಯ ರಾಜಪುತ್ರನವರು ಬಂದಿದ್ದಾನೆ, ದಶರಥ ಚಕ್ರವರ್ತಿಯ ಸೂನು ಬಂದಿದ್ದಾನೆ, ರಘುವಂಶ ಸಂಜಾತನಾದ ರಾಘವ ಬಂದಿದ್ದಾನೆ ಎನ್ನುವುದಾಗಿ, ತುಲ್ಯಾರಿ ಮಿತ್ರತ್ವವನ್ನ ಸುಗ್ರೀವನೊಂದಿಗೆ ಹೊಂದಿದ್ದಾನೆ ಎನ್ನುವುದಾಗಿ, ರಾಮನು ಧೀಮನು, ಯಾರಾದರೂ ವಾಲಿಗೆ ಸರಿಸಮನಾದವನು ಇನ್ನೊಬ್ಬ ಈ ಭೂಮಿಯಲ್ಲಿ ಇಲ್ಲಿಯ ತನಕ ಹುಟ್ಟಿರಲಾರ ಎನ್ನುವುದು ಉತ್ತರವೇ ಅಲ್ಲವೇ? ಆದರೂ ನಾ ಕಾಯುತ್ತಿದ್ದೇನೆ, ನನಗಾಗಿ ಒಬ್ಬ ಬಂದೇ ಬರುತ್ತಾನೆ ಎನ್ನುವುದಾಗಿ. ಬಂದವನು ಆತನೇ ಹೌದು ಅಂತಾದರೆ ಈ ಕರೆಗೆ ನಾವು ಹೋಗಲೇಬೇಕು. ಅದಕ್ಕಾಗಿ ಸುಗ್ರೀವನ ಕರೆಗೆ ಎದುರಾಗಿ ಸಾಗುತ್ತೇನೆ. ಮತ್ತು ಮತ್ತೆ ಪುರಕ್ಕೆ ಅಂಗದನ ಕಾವಲಿರಿಸಿ ನನ್ನವರೇ ಆದಂತ ಅನೇಕ ಕವಿವೀರರನ್ನ ಕೂಡಿಕೊಂಡು ಸುಗ್ರೀವನಿಗೆ ಎದುರಾಗಿ ಬಂದು ನಿಂತಿದ್ದೇನೆ. ಎಲ್ಲ ಸುಗ್ರೀವ, ಎಲ್ಲ ವಾಲಿ ಮತ್ತು ಮತ್ತೆ ನೊಡನೆ ಯುದ್ಧಕ್ಕೆ ಬರುತ್ತಾ ಇದ್ದೆ. ಈ ದಿನವೇ ಮಧ್ಯಾಹ್ನದಲ್ಲಿ ಪೆಟ್ಟು ತಿಂದು ಓಡಿದಂತಹ ನೀನು ಈ ಹೊತ್ತಿಗೆ ಮತ್ತೆ ಇಲ್ಲಿ ಕಾಣಿಸಿಕೊಂಡಿದ್ದಿ. ಯಾವ ಮತ್ತು ನಿನ್ನನ್ನ ಇಲ್ಲಿಗೆ ಮತ್ತೆ ಬರಲು ಪ್ರೇರೇಪಿಸಿತು? ಮಾನಿನಿಯ ಮತ್ತೆ ಅಲ್ಲ, ಸಾಮ್ರಾಜ್ಯದ ಮತ್ತೆ, ಅಧಿಕಾರದ ಮತ್ತೆ. ಯಾವ ಮತ್ತು ನಿನ್ನನ್ನ ಈ ಹೊತ್ತಿಗೆ ಇಲ್ಲಿ ಕರೆದು ತಂದ್ರು ನಿನ್ನನ್ನ ಬಡಿದುಕೊಳ್ತೇನೆ. ಎಲ್ಲ ದೂತ ಹಾಗಲ್ಲದಿದ್ದರೆ ನಿನ್ನಲ್ಲಿರಬಹುದಾದಂತ ಅಧಿಕಾರದ ಮದ, ನಿನ್ನಲ್ಲಿರಬಹುದಾದಂತ ರಕ್ತ ಬಲದ ಮದ, ನೀನು ಇದು ತನಕ ತೋರಿಸಿದಂತ ಪರಾಕ್ರಮದ ಮದ, ಅದಕ್ಕೆಲ್ಲವೂ ಪೂರ್ಣ ವಿರಾಮ ಇವತ್ತು ಬೀಳುತ್ತದೆ. ಹೌದೇ? ಸುಗ್ರೀವ ಕೇವಲ ಪೆಟ್ಟು ತಿನ್ನುವುದಕ್ಕೆ ಮಾತ್ರವೇ ಎನ್ನುವಾಗಿ ನೀನು ಇಳಿಸಿಕೊಂಡಿದ್ದರೆ ಸುಗ್ರೀವನ ಪೆಟ್ಟು ಏನು ಎನ್ನುವುದನ್ನು ಇವತ್ತು ನೀನು ತಿಳಿಯುತ್ತಾ ಇದ್ದಿ. ಅದರಿಂದ ವಾಲಿ ಹೊಡೆದು ಬರ್ತೇನೆ ನೋಡು. ಯುದ್ಧ ನಡೀತಾ ಇದೆ. ಶರಣನಾದಂತಹ ಸುಗ್ರೀವನು ಅಂತ್ಯಕಾಲದಲ್ಲಿ ಇರುವಂತೆ ಒಬ್ಬ ಹೊಡಿತಾ ಇದ್ದಾನೆ. ಹಾಗಾಗಿ ತಡ ಮಾಡುವುದಲ್ಲ, ಧನುಷ್ಠೇಂಕಾರವನ್ನ ಮಾಡಿ ಶರಪ್ರಯೋಗವನ್ನು ಮಾಡ್ತೇವೆ. ಭೂಮಿ ಬಾಲನೊಡನೆ ನುಡಿದ ಪ್ರೇಮದಿಂದಲೇ ಭೂಮಿ ಬಾಲನೊಡನೆ ನುಡಿದ ಸುಗ್ರೀವನೊಡನೆ ಕಾಡಾಕಾಡಿಯಾಗಿ ಹೋರಾಡುತ್ತಿರುವಂತಹ ಸಂದರ್ಭ, ಎಲ್ಲಿಂದಲೋ ತೂರಿ ಬಂದಂತಹ ಹರಿತವಾದ ಬಾಣವೊಂದು ನನ್ನ ವೃಕ್ಷಸ್ಥಳವನ್ನೇ ಕೇಂದ್ರವಾಗಿರಿಸಿಕೊಂಡು
ಒಳ ಪ್ರವೇಶ ಮಾಡುತ್ತಾ ಇದೆ. ಅದನ್ನ ನನ್ನ ಎಡ ಹಸ್ತದಲ್ಲಿ ಬಲವಾಗಿ ಹಿಡಿದಿದ್ದೇನೆ. ಶರಬಂದ ದಿಕ್ಕಿನತ್ತ ದೃಷ್ಟಿಯನ್ನ ಹಾಯಿಸಿದರೆ ಮರದ ಮರೆಯಿಂದ ನೀಲ ಮೇಘ ಶ್ಯಾಮಲ ವರ್ಣರೂಪಿಯಾದ ಮಾನವಾಕೃತಿಯೊಂದು, ಆಜಾನುಭಾವವಾದ ಮಾನವಾಕೃತಿಯೊಂದು ಕೋದಂಡವನ್ನ ಏರಿಸಿಕೊಂಡು ಮಕ್ಕಳಿಗೆಯನ್ನ ಬೆಗೆದು ನಗು ನಗುವನ್ನ ಚೆಲ್ಲುತ್ತಾ ಈ ಕಡೆಗೆ ಸಾಗಿ ಬರುತ್ತಿದ್ದಾನೆ. ಅಂಗದನ ಮೂಲಕ ಕಿಷ್ಕಿಂಧೆಯಾರ ಮನೆಯನ್ನ ಮುಟ್ಟಿದ ಸುದ್ದಿ, ತಾರೆ ಹೇಳಿದ ಮಾತುಗಳು, ಅಯೋಧ್ಯೆಯ ರಾಜಪುತ್ರನೊಬ್ಬ ಬಂದಿದ್ದಾನೆ, ಇಕ್ಷ್ವಾಕು ವಂಶ ಸಂಭೂತನೊಬ್ಬ ಬಂದಿದ್ದಾನೆ, ದಾಶರಥಿಯೊಬ್ಬ ಬಂದಿದ್ದಾನೆ, ರಘುವಂಶ ಸಂಜಾತನಾದ ರಾಘವ ಬಂದಿದ್ದಾನೆ, ರಾಘವೇಂದ್ರ ಬಂದಿದ್ದಾನೆ. ಹೌದೇ, ರಘುವಂಶ ಸಂಜಾತನಾದ ರಾಮನಿಂದ ಇಂತಹ ಒಂದು ಹೇಯವಾದಂತಹ ಕೃತ್ಯ ಈ ಹೊತ್ತಿಗೆ ಕಿಷ್ಕಿಂಧೆಯಲ್ಲಿ ನಡೆಯಿತೆ. ನಾಳೆ ಬಾಳೆ ಬದುಕಿ ಬೆಳಗಿದ ಕಿಷ್ಕಿಂಧೆಯ ಮಣ್ಣನ್ನ ಆಧರಿಸಿ ಎದ್ದು ನಿಲ್ಲುವ ಸಾಹಸವನ್ನ ಮಾಡುತ್ತಾ ಇದ್ದೇನೆ. ಬಂದಿರುವವನು ರಾಮನೇ ಹೌದು ಅಂತಾದರೆ, ರಾಮ ನೀ ಜಾಣನೋ 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 ಜಾಣ ಹೌದೌದು ಜಾಣ ಹೌದೌದು ನೀನು ಶಂಕರನಿಗನಿ ಪ್ರಾಣ ಹೌದೌದು ಶಂಕರಗನಿ ಪ್ರಾಣ ಹೌದೌದು ಶೋಣಿಯೊಂಡಿ ನಗಡಿ ಗಾಳಿ ಪರಾಕ್ರಮಿ ಜಾಣ ಹೌದೌದು ಸಂಗರಗನಿ ಪ್ರಾಣ ಹೌದೌದು ಇನ ವಂಶದರ ಸುಗಣಗೆ ಇನ ವಂಶದರ ಸುಗಣಗೆ ಹಿಂದೆ ಜನಿಸಿದವರು ನಿನ್ನ ಕೆಳಗೆ, ಹಿಂದೆ ಜನಿಸಿದವರು ನಿನ್ನ ಕೆಳಗೆ, ಕನಜೋರತನದ ಶಿಖಂಡಿ ವಿದ್ಯೆಯ ಎಷ್ಟು ದಿನ ಸಾಧಿಸಿದೆಯೋ ನೀನು, ಲಂಡಿಗಳ ದುರ್ಗುಣವ ಕೈಗೊಂಡೆ ಏನೋ, ನಿನ್ನಂದ ಕುಜನರಿಗಿಲ್ಲ ಸಾಕ್ಷಿಗಿನ್ನು ರಾಘವನಲು ಜಾಣ 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 ಹೌದೌದು ನೀ ಮಾಡಿದಂತಹ ಕಾರ್ಯವನ್ನ ನಿನ್ನವರು ಈ ಹೊತ್ತಿಗೆ ಕಣ್ತುಂಬಿಕೊಂಡಿದ್ದರೆ ನಮ್ಮ ರಾಘವ ಜಾಣ ನಹುದೌದೋ ಹೌದೌದೋ ಎನ್ನುತ್ತಿದ್ದರು. ರಾಮ, ನಿನ್ನ ಹೆತ್ತವೇ ಕೌಸಲ್ಯಾದೇವಿ ಹೇಳಿದಳಂತೆ ನನ್ನ ಮಗ ರಾಮ ಜಾಣ ಎನ್ನುವುದ. ದಶರಥ ಭೂಪತಿ ಆಡಿದನಂತೆ ನನ್ನ ಮಗ ರಾಮ ಜಾಣ ಎನ್ನುವುದಾಗಿ. ಬೆನ್ನಿಗೆ ಬಿದ್ದ ತಮ್ಮಂದಿರು ಹೇಳಿದರಂತೆ ನನ್ನಣ್ಣ ಜಾಣ ಎನ್ನುವುದಾಗಿ. ತಲೆಯ ಮೇಲೆ ಮಂತ್ರಾಕ್ಷತೆ ಹಾಕಿದಂತಹ ವಶಿಷ್ಠ ವಿಶ್ವಾಮಿತ್ರರು ನಮ್ಮ ಶಿಷ್ಯ ಜಾಣ ಎಂದರಂತೆ. ಕೌಸಲ್ಯ ಸುಪ್ರಜಾ ರಾಮ, ನರ ಶಾರ್ದೂಲ ರಾಮ, ನರ ಶಾರ್ದೂಲ ರಾಮ, ಶಾರ್ದೂಲ ಸದೃಶವಾಗಿ ಕಂಡೆಯೇ ನೋಡಿ ಮರದ ಮರೆಯಲ್ಲಿ ನಿಂತು ಎದುರಿಸುತ್ತಾಗದೆ ಬಾಣ ಪ್ರಯೋಗವನ್ನ ಮಾಡಿ ಚೆಲ್ಲಿ ಕಲಿತೆಯೋ ಈ ಶಿಖಂಡಿ ವಿದ್ಯೆಯನ್ನು. ರಾಮ, ಒಂದು ಕಾಲಕ್ಕೆ ಋಷಿ ದಂಪತಿಗಳ ದಾಂಪತ್ಯ ವಿಚ್ಛೇದನಗೊಂಡಿತ್ತು. ಗೌತಮ ಅಹಲ್ಯೆಯರ ವಿಚ್ಛೇದನಗೊಂಡಂತಹ ಋಷಿ ದಂಪತಿಗಳ ದಾಂಪತ್ಯ
ಮರು ಜೋಡಿಸುವುದಕ್ಕೆ ರಾಮ ನಿನ್ನ ಪಾದ ಸಾಕ್ಷಿ ಸಾಕಾಗಿತ್ತು. ಆದರೆ ಈ ಹೊತ್ತಿಗೆ ಕಿಷ್ಕಿಂಧೆಯಲ್ಲಿ ನಡೆಯುತ್ತಿರುವಂತಹ ಎರಡು ಮಂಗಗಳ ಜಗಳವನ್ನ ನಿಲ್ಲಿಸಲಾರದೆ ಒಂದು ಮಂಗವನ್ನ ಕೊಲ್ಲುವ ಮುಖೇನವಾಗಿ ನ್ಯಾಯ ನಿರ್ಣಯವನ್ನ ಕೈಗೊಂಡೆಯೇನು ರಾಮ. ಪರಸ್ಪರ ವಿರುದ್ಧ ಧ್ರುವಗಳೆನಿಸಿದಂತಹ ವಶಿಷ್ಠ ವಿಶ್ವಾಮಿತ್ರರು ದೇವಸಭೆಯಲ್ಲಿಯೇ ವಾಗ್ಯುದ್ಧವನ್ನ ಮಾಡಿ ನಿನ್ನ ವಂಶದ ಪೂರ್ವಸೂರಿಯಾದಂತಹ ಹರಿಶ್ಚಂದ್ರನ ಸತ್ಯವನ್ನ ಕೆಣಕುವುದಕ್ಕೆ ಹೊರಟಂತವರು. ನಿನ್ನ ಕಾಲಕ್ಕಾಗುವಾಗ ಇಬ್ಬರು ನಿಮ್ಮ ಸಭೆಯಲ್ಲಿ ಮಂಡಿತರಾಗಿ ನಿನ್ನ ತಲೆಯ ಮೇಲೆ ಮಂತ್ರಾಕ್ಷತೆಯನ್ನು ಹಾಕುತ್ತಾರೆ. ವಿರುದ್ಧ ಧ್ರುವಗಳಾದಂತಹ ಋಷಿಗಳು ಕೂಡ ಒಂದಾಗುತ್ತಾರೆ. ಕಪಿಗಳಿರುವರು ಒಂದಾಗುವುದು ನಿನಗೆ ಬೇಡವಾಗಿತ್ತು ರಾಮ, ಬೇಡವಾಗಿತ್ತು. ಎಲ್ಲಿ ಕಲಿತೆಯೋ ಈ ಶಿಖಂಡಿ ವಿದ್ಯೆಯನ್ನ? ವಶಿಷ್ಠರು ಕಲಿಸಿದರು, ವಿಶ್ವಾಮಿತ್ರರು ಕಲಿಸಿದರು. ಅಲ್ಲ, ನಿನ್ನ ಪೂರ್ವಜರು ಯಾರಾದರೂ ಇಂತಹ ಶಿಖಂಡಿ ವಿದ್ಯೆಯನ್ನ ಬಲ್ಲವರಿದ್ದರು ರಾಮ? ಯಾಕೆ ಹೇಳಿದೆ? ಒಂದು ವಂಶವೃಕ್ಷ ಬೆಳೆದು ಬರುವಂತಹ ಕಾಲಕ್ಕೆ ಕೆಲವರಾದರೂ ಕುಜನರು ಹುಟ್ಟುವುದು ಉಂಟಂತೆ. ಒಬ್ಬ ದಂಡಕನ, ಒಬ್ಬ ಅಸಮಂಜಸನು ನಿಮ್ಮ ವಂಶದಲ್ಲಿಯೂ ಹುಟ್ಟಿದವರಿದ್ದರು. ಅಂತಹ ದಂಡಕನೋ ಅಸಮಂಜಸನೋ ಸಾಲಿಗೆ ರಾಮ ಇವತ್ತು ನೀ ಸೇರಿ ಹೋದೆ. ಎಂತೆಂಥವರು ಆಳಿ ಬಾಳಿ ಬದುಕಿದಂತಹ ರತ್ನ ಸಿಂಹಾಸನ ಅಯೋಧ್ಯ ನಾಡಿನಂತೆ. ಸಗರ ಚಕ್ರವರ್ತಿಯ 60,000 ಮಕ್ಕಳಿಗೆ ಮೋಕ್ಷವನ್ನು ಕಲ್ಪಿಸುವುದಕ್ಕೆ ಸುರ ನದಿಯನ್ನ ಧರೆಗಿಳಿಸಿದಂತಹ, ತನ್ನ ಮಗನನ್ನ ಸತಿಯನ್ನ ಸಂತೆಯ ಸರುಕಿನಂತೆ ಮಾರಾಟ ಮಾಡಿದಂತಹ ಸತ್ಯ ಹರಿಶ್ಚಂದ್ರ ಜನ್ಮ ತಾಳಿದಂತಹ ವಂಶ ರಘುವಂಶ. ಅಂತಹ ವಂಶದಲ್ಲಿ ನಿನ್ನಂಥವರು ಹುಟ್ಟಿಕೊಂಡರಲ್ಲ ರಾಮ, ನಿನ್ನಂಥವರು ಹುಟ್ಟಿಕೊಂಡರಲ್ಲ. ಒಬ್ಬ ಸುಗ್ರೀವನ ಮಾತಿನಿಂದಾಗಿ ಏಕಪಕ್ಷೀಯವಾಗಿ ಸುಗ್ರೀವನಿಗೆ ನ್ಯಾಯ ಕೊಡಿಸುವುದಕ್ಕಾಗಿ ಮರದ ಮೊರೆಯಿಂದ ಬಾಣ ಪ್ರಯೋಗ ಮಾಡಿ ನೀ ಮಾಡಿದಂತ ಕಾರ್ಯ ಹೇಗಾಯಿತು ಗೊತ್ತಾ? ಗಂಡನಿಲ್ಲದ ಹೆಂಗಲಂತೆ ರಾಮ, ಗಂಡನಿಲ್ಲದ ಹೆಂಗಲಂತೆ ನಾಚಿಕೊಂಡು ನೀ ಮರೆಯಲಿಂತೆ, ನಾಚಿಕೊಂಡು ನೀ ಮರೆಯಲಿಂತೆ. ಹೆಂಡತಿಗಾಗಿ ಕಂಡವರ ಮಾತಿನ ಮೇಲೆ, ಹೆಂಡತಿಗಾಗಿ ಕಂಡವರ ಮಾತಿನ ಮೇಲೆ ಭಂಡಾಟಗಳ ಮಾಡಿದೆ. ಹಸ್ತದಲ್ಲಿ ಬಿಲ್ಗಂಡು ಮಾಡವ ಕೂಡಿದೆ. ಜೋಡಾಗಿದ್ದ ಗಂಡು ಸೋದರ ತೋರಿದೆಯೋ ರಾಗವೊಬ್ಬಳು ಜಾಣ. ಹೌದೌದು. ಕಾರ್ಯವನ್ನ ಇವತ್ತಿಗೆ ಉಲ್ಲೇಖಿಸುವುದಿದ್ದರೆ, ಗಂಡನಿಲ್ಲದ ಹೆಣ್ಣೋರ್ಗಳು ಮರೆಯಲ್ಲಿ ನಿಂತು ನೈತಿಕತೆಯ ದಾರಿಯನ್ನು ಬಿಟ್ಟು ಅನೈತಿಕವಾದಂತಹ ಅಡ್ಡಹಾದಿಯನ್ನ ಹಿಡಿಯುವಂತೆ, ಶಾಸ್ತ್ರೀಯ ಕುಲವೇ ನಾಚುವಂತೆ ಅಡ್ಡ ಹಾದಿಯನ್ನ ತುಳಿದೆ ರಾಮ. ಶ್ವೇತ ಶುಭ್ರವಾದಂತಹ ಸೂರ್ಯವಂಶದಲ್ಲಿ ಕಪ್ಪು ಚುಕ್ಕೆಯಾಗಿಯೇ ನೀ ಪರಿಣಮಿಸಿದೆ ರಾಮ. ಯಾಕೆ ಹೀಗೆ ಮಾಡಿದೆ? ನೀನು ಹೆಂಡತಿಯನ್ನ ಕಳೆದುಕೊಂಡವನು, ಸುಗ್ರೀವನು ಹೆಂಡತಿಯನ್ನ ಕಳೆದುಕೊಂಡವನು. ನೀವಿಬ್ಬರೂ ಒಂದಾದಿರಿ. ಯಾಕೆ? ಸುಗ್ರೀವ ಆಡಿದನಂತೆ ಎಲ್ಲ ವಾನರ ಸೇನೆಯು ಸೀತಾನ್ವೇಷಣೆಗೆ ನಿನಗೆ ಸಮರ್ಪಿಸುತ್ತೇನೆ ಎನ್ನುವುದಾಗಿ. ಅದೇ ನೀನು ಕಿಷ್ಕಿಂಧೆಯ ಅರಮನೆಯ ಮಹಾದ್ವಾರಕ್ಕೆ ಬಂದು ನಿಂತಿದ್ರೆ ಸಾಕಿತ್ತು. ಭವ್ಯವಾದ ಸ್ವಾಗತವನ್ನು ಕೋರಿ ಒಳ ಕರೆಯುತ್ತಾ ಇದ್ದೆ. ಸೂರ್ಯವಂಶದ ಸಿಂಹಾಸನದ ಚಕ್ರವರ್ತಿ ಪೀಠವೇ ನಮ್ಮ ಮನೆ ಅಂಗಳಕ್ಕೆ ಬಂದಿದೆ ಎನ್ನುವುದಾಗಿ. ಯಾವತ್ತಿಗೂ ಸೂರ್ಯವಂಶದ ಚಕ್ರವರ್ತಿ ಪೀಠವನ್ನ ವಿರೋಧಿಸಿದವರು ಕಿಷ್ಕಿಂಧೆಯವರಲ್ಲ, ಚಕ್ರವರ್ತಿ ಪೀಠದ ಮೇಲೆ ಕಣ್ಣಿಟ್ಟವರಲ್ಲ, ಅಯೋಧ್ಯೆಯ ಯಾವ ಹೆಣ್ಣಿಗೂ ತಪ್ಪಿ ನಡೆದವರಲ್ಲ ಕಿಷ್ಕಿಂಧೆಯ ವಾನರರು, ಅಲ್ಲ ಅಯೋಧ್ಯೆಯ ರಾಜಬೊಕ್ಕಸಕ್ಕೂ ಕಣ್ಣಿಟ್ಟವರಲ್ಲ. ಆದರೆ ನೀ ಏನು ಮಾಡಿದೆ ಹೇಳು ರಾಮ? ನೀ ನನ್ನಲ್ಲಿ ಬಂದು ಆಡಿದ್ದಿದ್ದರೆ ನನ್ನ ಬಾಲವನ್ನೇ ನನ್ನ ಸಂಕಲ್ಪ ಶಕ್ತಿಯಿಂದ ಬೆಳೆಸಿ ಲಂಕೆಗೆ ಕಳಿಸುತ್ತಾ ಇದ್ದೆ. ರಾವಣನನ್ನ ಸುತ್ತಿ ತಂದು ನಿನ್ನೆದುರು ನಿಲ್ಲಿಸ್ತಾ ಇದ್ದೆ. ಒಂದು ಕಾಲದಲ್ಲಿ ಆತನನ್ನ ಹಿಡಿತಂದು ನನ್ನ ಮಗ ಅಂಗದನ ತೊಟ್ಟಿಲಿಗೆ ಕಟ್ಟಿದವನು ನಾನು. ಸುಗ್ರೀವನಲ್ಲಿ ಏನುಂಟು ಬಲ,
ಅವನನ್ನು ಹೋಗಿ ಸೇರಿಕೊಂಡೆ. ಹೆಂಡತಿ ಕಳೆದುಕೊಂಡ ನೀವಿಬ್ಬರು ಒಂದಾದಿರಿ, ಮರದ ಮರೆಯಲ್ಲಿ ನಿಂತು ನನ್ನನ್ನ ಕೆಡುವುದಕ್ಕೆ ಮುಂದಾದೆ. ರಾಮ, ಈ ಹೊತ್ತಿಗೆ ನನಗೆ ಬೇಕಾದ್ದು ಒಂದು ಉತ್ತರ. ವಾಲಿಯನ್ನ ರಾಮ ಕೊಂದಿದ್ದು ಸರಿಯೇ ಎನ್ನುವುದಕ್ಕೆ ಉತ್ತರ ಬೇಕು ರಾಮ. ಯಾವ ಉತ್ತರ? ಉತ್ತರದ ಎತ್ತರದಿಂದ ಹೊರಡುವಾಗಲೇ ನೀ ಉತ್ತರವನ್ನ ತಂದಿರಬೇಕು ರಾಮ. ಸೀತಾನ್ವೇಷಣೆ ಎನ್ನುವುದು ನಿನಗೆ ನೆಪವೇ? ಪಿತೃವಾಕ್ಯ ಪರಿಪಾಲನೆ ಎನ್ನುವುದು ನಿನಗೆ ನೆಪ ಹೌದು ಅಂತಾದ್ರೆ, ವಾಲಿಯನ್ನ ಕೊಲ್ಲುವುದೇ ಕಾಯಕ ಹೌದು ಅಂತಾದ್ರೆ ವಾಲಿಗೆ ಉತ್ತರ ಬೇಕು. ಯಾವ ಉತ್ತರ? ಸಾರ್ವಕಾಲಿಕವಾದಂತಹ ಸತ್ಯವಾದ ಉತ್ತರವೇ ಬೇಕು ವಾಲಿಗೆ. ಅಯೋಧ್ಯೆಯ ನಾಗರಿಕರು ಒಪ್ಪುವಂತಹ ಉತ್ತರ, ಜನಕಾತ್ಮಜೆ ಜಾನಕಿ ಒಪ್ಪುವಂತ ಉತ್ತರ, ಸಮಸ್ತ ಕಿಷ್ಕಿಂಧೆಯ ವಾನರರು ಒಪ್ಪುವಂತ ಉತ್ತರ. ಕೇವಲ ತ್ರೇತೆಗಲ್ಲ, ದ್ವಾಪರಕ್ಕಲ್ಲ, ಕಲಿಯುಗದ ಯುಗಾಂತದವರೆಗೂ ರಾಮನಾಡಿದ ಉತ್ತರ ಸತ್ಯವಾಗಬೇಕು. ನೋಡಲ್ಲಿ ತಾರಾದೇವಿ ನಿಂತಿದ್ದಾಳೆ. ಈಗಲೋ ಇನ್ನೊಂದು ಕ್ಷಣದಲ್ಲಿಯೂ ವಾಲಿಯ ದೇಹದಿಂದ ಹೊರಟು ಹೋಗುವಂತಹ ಪ್ರಾಣ ತನ್ನ ಕೈಯ ಕಂಕಣವನ್ನ ಕುಟ್ಟಿ ಪುಡಿಗೈದು ವಾಲಿಯ ಹೆಣದ ಎದೆ ಮೇಲೆ ರೋಧಿಸುವ ತಾರಾದೇವಿಗೆ ನಿನ್ನ ಉತ್ತರ ಬೇಕು. ಸಮಸ್ತ ಆರ್ಯಾವರ್ತಕ್ಕೂ ಉತ್ತರ ಬೇಕು. ರಾಮ, ನಾನಿಂಕ ನೆಲವೇ ಕುಸಿಯುತ್ತಾ ಇದೆ. ನೀ ಹೊಡೆದ ಬಾಣದಿಂದ ನೆತ್ತರು ಧಾರೆಯಾಗಿ ಕಿಷ್ಕಿಂಧೆಯ ಮಣ್ಣನ್ನ ಕೆಂಪಡರುತ್ತಾ ಇದೆ ರಾಮ. ಉತ್ತರ ಬೇಕು. ನಿತ್ತ ನೆಲವೇ ಕುಸಿಯುತ್ತಾ ಇದೆ, ನಾಲಿಗೆ ತಡವರಿಸುತ್ತಾ ಇದೆ, ಗಂಟಲು ಪಸೆ ಹಾರುತ್ತಾ ಇದೆ, ಕಣ್ಣು ಮಂಜಾಗುತ್ತಾ ಇದೆ ರಾಮ. ಸಾಯುವ ಮೊದಲು ಉತ್ತರಿಸು ರಾಮ, ಉತ್ತರಿಸು. ವಾಲಿಯೇ, ವಾನರನಿಗೆ ಕೇಳೆನ್ನ ಮಾತ, ವಾನರನಿಗೆ ಕೇಳೆನ್ನ ಮಾತ, ನೀಯತ್ತ ಜರುವುದೇ ಕಿಂದ್ರಜಾತ, ದಾನವರುಗಳ ಸುತ್ತಲೂ ತಲೆಗಳಿರು ಜೋಡಿ ಮಾನವಾಯಿರುವುದೆಂಬ ಬಿರುದು. ವಾಲಿ, ರಾಮಚಂದ್ರ, ನೀನು ಇಷ್ಟು ಮಾತನಾಡಿದ್ರು ನಾನು ಮಾತನಾಡದೆ ನಿನ್ನ ಮಾತುಗಳಿಗೆ ನಾನು ಕಿವಿಯಾದವು. ಮೌನವಾಗಿ ನಿಂತಾವಾಗಲೇ ಅರ್ಥೈಸಿಕೊಂಡೆ ರಾಮ, ನೈತಿಕದ ಹಾದಿಯನ್ನು ಬಿಟ್ಟಿದ್ದು ನೀನು ಎನ್ನುವುದಾಗಿ. ಅಲ್ವೇ ಅಲ್ಲ. ಯಾಕೆ? ಅಂತಹ ಯಾವ ಅಪರಾಧಿ ಪ್ರಜ್ಞೆಯೂ ನನ್ನಲ್ಲಿಲ್ಲ. ಯಾಕೆ ಮಾತನಾಡಲಿಲ್ಲ? ಯಾಕೆ? ನೀನಾಡುತ್ತಿರುವಂತಹ ಅಷ್ಟೂ ಮಾತುಗಳು ನಿನ್ನ ನೋವಿನ ಆಳದಿಂದ ಸಿದ್ಧವಾಗಿ ಬರ್ತಾ ಇದೆ. ಆದ ಕಾರಣ ನಿನ್ನಲ್ಲಿ ಮಡುವಾಗಿರುವಂತಹ ಆ ನೋವೆಲ್ಲೂ ಹೊರಗೆ ಹೋಗಲಿ, ಒಮ್ಮೆ ತಿಳಿಯಾಗಲಿ. ಆ ತಿಳಿಯಾದ ನಂತರದಲ್ಲಿ ನಾನಾಡುವ ಮಾತುಗಳು ನಿನಗೆ ಪಥ್ಯ ಆಗಬಹುದು ಏನು ಎನ್ನುವ ಕಾರಣದಿಂದ ನಾನು ಮಾತನಾಡಿದೆ. ಅಯ್ಯ ರಾಮ, ಹೇಳಿದೆ ನೀನು ಮಂಗಗಳು. ನಾವು ಮಂಗಗಳೇ ಅಲ್ಲೋ, ಮಂಗಗಳೇ ಆಗಿದ್ರೆ ನಿಮ್ಮನ್ನು ಮಂಗಗಳೇ ಅಂತ ನಾನು ಪರಿಗಣಿಸುತ್ತಿದ್ರೆ ಹೌದೇನು? ಮಂಗಗಳ ನಡುವಿರುವಂತಹ ಜಗಳ ಪರಿಹರಿಸಲಿಕ್ಕೆ ನಾವು ಬರ್ತೇವೋ? ಯಾವುದೋ ಕಾಡು ಪ್ರಾಣಿಗಳ ನಡುವಿನ ಜಗಳವು, ಅವುಗಳನ್ನು ಪರಿಹರಿಸಲಿಕ್ಕೆ ಒಂದು ಚಕ್ರವರ್ತಿ ಪೀಠದವರು ಬೇರೆ ಯಾರು ಬರ್ಲಿಕ್ಕುಂಟು? ಅಲ್ವೇ ಅಲ್ಲ. ಅಂತದ್ದ ಆಗಿದ್ರೆ ಕೇವಲ ಮರದಿಂದ ಮರಕ್ಕೆ ಹಾರುವಂತಹ ಮಂಗಗಳಿಗೆ ಸೀಮಿತವಾಗಿದ್ರೆ, ಅವುಗಳ ನಾಯಕ ನೀನಾಗಿದ್ರೆ ಇನ್ನೊಂದು ಗಡವ ಮಾತ್ರ, ಅದಕ್ಕಿಂತ ಹೆಚ್ಚಿದ್ದಲ್ಲ. ಬದಲಾಗಿ ವಾನರರ ಅಧಿಪತಿಯಾಗಿ ನಾನು ನಿನ್ನನ್ನು ಕಂಡಿದ್ದೇನೆ. ಅಷ್ಟೇ ಏಕೆ, ಕೇವಲ ಭೂಮಿಯಲ್ಲಿ ಮಾತ್ರ ಅಲ್ಲ, ದೇವಲೋಕದೊಂದಿಗೂ ಸಂಪರ್ಕವನ್ನ ನೀವು ಹೊಂದಿದ್ದೀರಿ. ಇಂದ್ರ ಸೂನುವಾಗಿ ನೀನು ಕಂಡಿದ್ದೀರಿ ಅಲ್ವೋ? ಹೌದಯ್ಯ. ವಾನರರ ಅಧಿಪತಿಯಾಗಿ ಗೋಲಾಂಗೂಲ ಸಾಮ್ರಾಜ್ಯದ ಸಾಮ್ರಾಟನೆನಿಸಿ ಚಕ್ರಾಧಿಪತಿಯಾಗಿ ನೀನು ಗುರುತಿಸಲ್ಪಟ್ಟಿದ್ದಿ. ಅಯ್ಯ, ಚಕ್ರಾಧಿಪತಿಯಾಗಿ ಗೋಲಾಂಗೂಲ ಸಾಮ್ರಾಜ್ಯದ ಸಾಮ್ರಾಟನಾಗಿ ನಾನಾಡುವಂತಹ ಮಾತುಗಳನ್ನು ಕೇಳಿ ಬಹಳ ಆಕ್ಷೇಪ ಮಾಡಿದ್ದೆ. ಅಯ್ಯ, ನಾನು ಪ್ರಯೋಗಿಸಿದಂತಹ ಶರ ಅದನ್ನ ಹಿಡಿದುಕೊಂಡೇ ಇದ್ದಿ. ಎಡ ಹಸ್ತದಲ್ಲಿ ಬಲವಾಗಿ ಹಿಡಿದಿದ್ದೇನೆ. ಮರದ ಮರೆಯಿಂದ ಪ್ರಯೋಗಿಸಿದಂತಹ ಶರ ಇದು ಅಂತ ಹೇಳ್ತಾ ಇದ್ದೆ. ಅಯ್ಯ, ಸ್ವಲ್ಪ ಆಲೋಚನೆ ಮಾಡಿ. ಏನು?
ಕೆಲವು ಕಾಲದಿಂದ ನಿನ್ನ ತಮ್ಮನಾದಂತಹ ಸುಗ್ರೀವ ನಿನ್ನೆದುರಿನಲ್ಲೇ ಇರುವಂತಹ ಋಷಮುಖ ಪರ್ವತದಲ್ಲಿ ನೆಲೆಯಾಗಿದ್ದ. ಹಾ ಯಾಕೆ ನೀನು ಋಷಮುಖ ಪರ್ವತವನ್ನ ಪ್ರವೇಶಿಸಲಿಲ್ಲ, ಅಲ್ಲಿ ಅವನಿಗೆ ಹೊಡಿಲಿಕ್ಕೆ ಹೋಗಲಿಲ್ಲ? ಹಾ ಯಾಕೆ ಹೋಗಲಿಲ್ಲ? ನನ್ನ ಪ್ರಶ್ನೆ. ಕೆಲವರಿಗೆ ವರವೇ ಶಾಪವಾಗುತ್ತದೆ, ಕೆಲವರಿಗೆ ಶಾಪವೇ ವರವಾಗುತ್ತದೆ. ಅವನಿಗೆ ವರ ಆಗಿದೆ, ನನಗೆ ಅದು ಶಾಪ ಆಗಿದೆ. ಅದಕ್ಕೆ ಕಾರಣ ಹಾ ಮತಂಗ ಮುನಿಗಳ ಶಾಪ ಹಾ ಅಲ್ವೇ? ಹೌದು. ಅಂದ್ರೆ ಮತಂಗ ಮುನಿಗಳ ಶಾಪದ ಮೇಲೋ ಅವರ ಮಾತಿನ ಮೇಲೋ ನಿಮ್ಗೆ ಗೌರವ ಆದರೂ ಉಂಟು. ಬ್ರಾಹ್ಮಣರ ಮೇಲೆ ನನಗೆ ಬೇಡ. ಹಾ ನಿನ್ನ ಹಿತ್ತಿಲಿನಲ್ಲಿರುವಂತಹ ಸಪ್ತ ಜನಾಶ್ರಮವನ್ನು ಇದುವರೆಗೆ ಪ್ರವೇಶಿಸದವನು ನೀನು. ಹಾ ಅಲ್ಲದೆ ಆ ಕಡೆಯಲ್ಲಿ ಬಿದ್ದಿರುವಂತಹ ಕೋಟೆಯ ಗೋಡೆಯನ್ನು ಜರಿದು ಬಿದ್ದಿರುವ ಕೋಟೆಯ ಗೋಡೆಯನ್ನು ಪುನಃ ಕಟ್ಲಿಕ್ಕೂ ನೀನು ಹೋಗ್ಲಿಲ್ಲ. ಕಟ್ಲಿಕ್ಕೆ ಅದರಿಂದ ಖರ್ಚಾಗ್ತದೆ, ಹಣ ಬರಿದಾಗ್ತದೆ ಅಂತಲ್ಲ, ಅಗತ್ಯ ಇರಲಿಲ್ಲ. ಯಾಕೆ ನೀನು ಸಪ್ತ ಜನಾಶ್ರಮಕ್ಕೆ ಹೋಗ್ಲಿಲ್ಲ? ಕೆಲವು ಸಾರಿ ಗೋಡೆ ಬಿದ್ದರೂ ನಮ್ಮ ತೋಳ ಸಾಮರ್ಥ್ಯವೇ ಸಾಕಾಗುತ್ತದೆ. ಸಾಕಾಗುತ್ತದೆ. ಹಾ. ಅದು ಬೇರೆ ಪ್ರಶ್ನೆ. ಹಾ. ಆದ್ರೆ ಸಪ್ತ ಜನಾಶ್ರಮವನ್ನು ಪ್ರವೇಶಿಸಲಿಲ್ಲ ಯಾಕೆ ಹೇಳುತ್ತೀನಿ ಅಯ್ಯ? ಹಾ ಅದಕ್ಕೆ ಕಾರಣ ಅಲ್ಲಿರುವಂತಹ ಕಾರಣ. ಕೆಲವಷ್ಟು ಅನುಮಾನಗಳು ನಮ್ಮೊಳಗೂ ಕಾಡುತ್ತಾ ಇರ್ತದೆ. ಆ ಅನುಮಾನವೇ ವಾಲಿಯ ಸಾವಿಗೆ ಕಾರಣರಾದರೆ ನಾಳೆ ಈ ವಾನರ ಸಾಮ್ರಾಜ್ಯಕ್ಕೊಂದು ಅಧಿಪತಿ ಬೇಕಿತ್ತು. ಅದಕ್ಕಾಗಿ ಹೋಗ್ಲಿಲ್ಲ ಏನೀಗ. ಅಂದ್ರೆ ಕಾರಣಿಕ ಆಕ್ಷೇಪ ಸಪ್ತ ಜನಾಶ್ರಮದ ಕುರಿತಾಗಿರುವಂತಹ ಕಾರಣಿಕವನ್ನು ನಂಬಿದವನು ನೀನು. ನಂಬಿಕೆ ಉಂಟು. ಅದರ ಕುರಿತಾಗಿ ಆ ಕಾರಣಿಕ ಯಾರು ಪ್ರಚಾರ ಮಾಡಿದ್ರು? ಸಪ್ತ ಜನ ಋಷಿಗಳಿದ್ದಂತಹದ್ದು. ಆ ಋಷಿಗಳ ಕುರಿತಾಗಿಯೋ ಮತಂಗ ಮುನಿಗಳ ಕುರಿತಾಗಿಯೋ? ಅಯ್ಯ, ಮುಗಿಸ್ತೇವೆ, ಇನ್ನೊಂದು ಹೆಚ್ಚು ಹೊತ್ತಿಲ್ಲ, ದಯವಿಟ್ಟು 15 ನಿಮಿಷ. ಮತಂಗ ಮುನಿಗಳ ಕುರಿತಾಗಿಯೋ ಅಥವಾ ಸಪ್ತ ಜನ ಋಷಿಗಳ ಕುರಿತಾಗಿಯೋ ನಿನಗಿರುವಂತಹ ಗೌರವ, ಆದರ, ಶ್ರದ್ಧೆ ಅದು ಇಲ್ಲಿನ ಮಣ್ಣಿನ ಸಂಸ್ಕೃತಿ. ಅಯ್ಯ, ನಾನು ಒಪ್ಪಿದವನೇ ಅದನ್ನು. ನೀನು ಹೇಳ್ತಿ ಎದುರಿನಿಂದ ಶರಪ್ರಯೋಗ ಮಾಡದೆ ಮರೆಯಲ್ಲಿ ನಿಂತು ಶರಪ್ರಯೋಗವನ್ನ ಮಾಡಿದೆ. ಮೊದಲ ಯುದ್ಧದಲ್ಲಿ ನಿನ್ನ ತಂದೆಯಾದಂತಹ ದೇವೇಂದ್ರ ನಿನಗೆ ಕೊಟ್ಟಂತಹ ದೇವೇಂದ್ರ ದತ್ತವಾದಂತಹ ಕಾಂಚನ ಮಾಲಿಕೆಯನ್ನು ಎರಡನೆಯ ಬಾರಿ ಮಾಡಿದಂತಹ ಯುದ್ಧದಲ್ಲಿ ಧರಿಸಿಕೊಂಡು ಬಂದಿದೆ. ಹೌದು. ಹಾಗಿರುವ ಹೊತ್ತಿಗೆ ದೇವೇಂದ್ರನಿಗೂ ಆ ಗೌರವವನ್ನ ಕೊಡುವ ಏನಾಗ್ತದೆ? ನಿನ್ನಲ್ಲಿರುವಂತಹ ದಾಸ್ಯವೋ, ನಿನ್ನಲ್ಲಿರುವಂತಹ ಧೈರ್ಯವೋ, ನಿನ್ನ ಪರಾಕ್ರಮದಿಂದ ನಿನ್ನಲ್ಲಿ ಎಲ್ಲವೂ ಇದ್ರೂ ಕೂಡ ಒಂದು ಕಾಲದಲ್ಲಿ ಸಮುದ್ರ ಮಥನವನ್ನ 2 ತೋಳಗಳಲ್ಲಿ ಮಾಡಿದಂತಹ ವಾಲಿ ಋಷಮುಖ ಪರ್ವತವನ್ನ ಪ್ರವೇಶಿಸುವುದಿಲ್ಲ, ಸಪ್ತಜನಾಶ್ರಮವನ್ನ ಪ್ರವೇಶಿಸುವುದಿಲ್ಲ. ಆಗಿರುವ ಹೊತ್ತಿಗೆ ದೇವೇಂದ್ರನೇ ಕೊಟ್ಟಂತಹ ಕಾಂಚನ ಮಾಲಿಕೆ, ಇಂದ್ರದತ್ತ ಅಥವಾ ಮಾಡಿದಂತಹ ಯುದ್ಧ ಪುರುಷ ಕೊಟ್ಟಂತಹ ಪಾಯಸದಿಂದ ಹುಟ್ಟಿಕೊಂಡವನು ಈ ರಾಮ. ಹಾಗೆ ದೇವತೆಗಳು ಕೊಟ್ಟ ಪಾಯಸದಿಂದ ಹುಟ್ಟಿಕೊಂಡಂತಹ ಈ ರಾಮ, ಆ ದೇವೇಂದ್ರ ನಿನಗೆ ಕೊಟ್ಟಂತಹ ದೇವೇಂದ್ರ ದತ್ತವಾದಂತಹ ಕಾಂಚನ ಮಾಲಿಕೆಗೆ ಗೌರವವನ್ನು ಕೊಡ್ತಾನೆ ರಾಮ. ಅಂದ್ರೆ ಎದುರಿಂದ ಬಂದ್ರೆ ನಾನು ನಿನ್ನನ್ನ ಭೇದಿಸಬಹುದೋ ಏನೋ ಗೊತ್ತಿಲ್ಲ, ಆದರೆ ದೇವೇಂದ್ರನಿಗೂ ನಾನು ಗೌರವವನ್ನ ಕೊಡಬೇಕು. ಅಷ್ಟೇ ಅಲ್ಲ, ಇನ್ನು ನೀನು ಹೇಳುವ ಹಾಗೆ ಹಿಂದಿನಿಂದ ಶರ ಪ್ರಯೋಗವನ್ನ ನಾ ಮಾಡಿದೆ ಅಂತ ಆಗಿದ್ರೆ ಶರ ನಿನ್ನ ಬೆನ್ನಿಗೆ ಬೀಳಬೇಕಿತ್ತು, ತಾಗಬೇಕಿತ್ತು. ಅದರ ಬದಲಾಗಿ ಶರ ನಿನ್ನ ಎದೆಗೆ ನಾಟಿದೆ, ನಿನ್ನ ಉರ ಪ್ರದೇಶವು ವಕ್ಷಸ್ಥಳಕ್ಕೂ ನಾಟಿದೆ ಎನ್ನುವಾಗ ನಾನು ಮಾಡಿದ್ದು ಸರಿ ಉಂಟು ಅಂತ ಆಯ್ತು. ಅಯ್ಯ, ಮರದ ಮರೆಯಿಂದ ನೀ ಬಾಣ ಪ್ರಯೋಗ ಮಾಡಿದ್ದು ಬೆನ್ನಿನಿಂದ ಅಂತ ನಾನು ಆಡಿದ್ದಲ್ಲ, ನನ್ನ ಮರವೆಯಿಂದ ನೀ ಬಾಣ ಪ್ರಯೋಗ ಮಾಡಿದೆ ಅಂತೇಳಿ ನಾನು ಆಡಿದ್ದು. ಮತ್ತೊಂದು ನೀನು ಆಡಿದೆ ದೇವೇಂದ್ರನಿಗೆ ಕೊಡುವಂತಹ ಗೌರವ ಎನ್ನುವುದಾಗಿ. ನೀನು ಬಂದಿರುವುದು ನ್ಯಾಯಾಧೀಶನ ನೆಲೆಯಲ್ಲಿಯೇ ಹೌದು ಅಂತ ಆದ್ರೆ ನ್ಯಾಯಕ್ಕಾಗಿ ಇರುವರನ್ನು ಪಡೆಯಬೇಕಿತ್ತೇ ಹೊರತು ಅಲ್ಲಿ ಕಾಂಚನ ಮಾಲಿಕೆ ಇರುವುದು ವಿರೋಧಿಗಳ ಅರ್ಧಶಕ್ತಿಯನ್ನ ಪಡೆಯುವುದಕ್ಕೆ ಹೊರತು ನ್ಯಾಯಾಧೀಶನ ಅರ್ಧಶಕ್ತಿ ಪಡೆಯುವುದಕ್ಕೆ ಅಲ್ಲವಷ್ಟೇ. ಹಾಗಾದ್ರೆ ನಿನ್ನ ತಮ್ಮನನ್ನು ನೀನು ವಿರೋಧಿ ಅಂತ ಕಲ್ಪಿಸಿಕೊಳ್ತೀಯಾ ಎನ್ನುವಂತ ಅಲ್ಲ, ಇಲ್ಲಿವರೆಗೆ ಇಲ್ಲ. ಏಕಾಂಗಿಯಾಗಿ ಈಗ ನೀನು ಅಂತಹ ಪ್ರಶ್ನೆಗಳನ್ನ ಕೇಳಿದುಕೊಂಡು ಏನಾಗ್ತದೆ? ಸಮಸ್ಯೆ ಆಗ್ತದೆ. ನನಗಲ್ಲ, ನಿನಗೆ. ಯಾಕೆ ಗೊತ್ತೇ? ಈಗ ತಮ್ಮನಾದಂತಹ ಸುಗ್ರೀವ ಅವನನ್ನು ವಿರೋಧಿಸ್ಲಿಕ್ಕೆ, ಅವನೊಂದಿಗೆ ಜಗಳಕ್ಕೆ ಹೋಗ್ಲಿಕ್ಕೆ, ಅವನೊಂದಿಗೆ ಯುದ್ಧಕ್ಕೆ ಹೋಗ್ಲಿಕ್ಕೆ ಕಾಂಚನ ಮಾಲಿಕೆ ಅಗತ್ಯ ವಾಲಿಗೆ ಬಿದ್ದಿದೆ ಎನ್ನುವ ಮೂಲ ಪ್ರಶ್ನೆ ಬರುವುದಿಲ್ಲ. ಯಾಕೆ? ಉಳಿದವರಿಗೆ ಗೊತ್ತಿಲ್ಲದೆ ಇದೆಯಾ?
ಪ್ರಪಂಚಕ್ಕೆ ವಾಲಿಯ ಸಾಮರ್ಥ್ಯ ಏನಂತ ಗೊತ್ತಿಲ್ಲದೆ ಇಲ್ಲಿ, ಆದ್ರೆ ವಾಲಿಗೆ ಗೊತ್ತುಂಟಲ್ಲ. ಏಕಾಂಗಿಯಾಗಿ ಒಂದೆಡೆಯಲ್ಲಿ 66 ಕೋಟಿ, ಇನ್ನೊಂದೆಡೆಯಲ್ಲಿ 33 ಕೋಟಿ ದೇವ ದಾನವರು ಮಾಡಿದಂತಹ ಕಾರ್ಯವನ್ನ ಒಬ್ಬ ವಾಲಿ ತನ್ನೆರಡು ತೋಳುಗಳಿಂದ ಮಾಡಿದ್ದಾನೆ ಅಂತ ಆದ್ರೆ ವಾಲಿಗೆ ಗೊತ್ತಿರುವಂತಹ ವಿಷಯ ಅಲ್ಲ. ಅಂತಹ ವಾಲಿ ಒಬ್ಬ ಸುಗ್ರೀವನನ್ನ ಎದುರಿಸಲಿಕ್ಕೆ ಬೇಕಾಗಿ ಹೀಗೆ ಕಾಂಚನ ಮಾಲಿಕೆಯನ್ನು ಧರಿಸಿಕೊಂಡು ಬರ್ತಾನೆ ಅಂತ ಹೇಳಿದ್ರೆ, ಈಗ ನನ್ನಲ್ಲಿ ಕೇಳಿದಲ್ಲ ಆ ಪ್ರಶ್ನೆ ನೀ ಕೇಳ್ಬಹುದು. ಅಲ್ಲಿ ಅಯ್ಯ ವಿರೋಧಿ, ಹಾಗಾದ್ರೆ ತಮ್ಮನು ವಿರೋಧಿ ಅಲ್ವೋ? ನಮ್ಮ ವಿರೋಧಿ ಅಲ್ವಲ್ಲ, ಬೇಡ ಅಂತ ಅವನು ವಿರೋಧಿ ಹಾಗಿದ್ರೆ ನಿನಗೆ ಕಾಂಚನ ಮಾಲಿಕೆ ಆಗತ್ತೆ ಉಂಟಾ? ಇಲ್ಲಲ್ಲ. ಅಯ್ಯ ಅದಲ್ಲ, ನಾನು ಹೇಳಲಿಕ್ಕೆ ಹೊರಟದ್ದೇನು, ನಾವು ಇರಬೇಕಾದದ್ದು ಹೇಗೆ, ನೀನಾಗ್ಲಿ ನಾನಾಗ್ಲಿ, ಎಲ್ಲಿ ದೌಷ್ಟ್ಯ ಉಂಟು, ಎಲ್ಲಿ ದುಷ್ಟ ದಾನವರಿದ್ದಾರೆ ಅಂತವರನ್ನ ನಿಗ್ರಹಿಸುತ್ತ, ಎಲ್ಲಿ ಶಿಷ್ಟರಿದ್ದಾರೆ, ಎಲ್ಲಿ ಸಾತ್ವಿಕರಿದ್ದಾರೆ ಅವರನ್ನ ಪೊರೆಯುತ್ತ ಭೂಭಾರ ಇಳಿಸುವುದು ಎಮ್ಮೆಯ ಬಿರುದು ನಮ್ಮ ಈರುವರ ಬಿರುದು ಆಗಿತ್ತು. ಆದ್ರೆ ಎಲ್ಲಿ ನ್ಯಾಯ ಯಾವುದು, ಎಲ್ಲಿ ಅನ್ಯಾಯ ಯಾವುದು ಅಂತ ಹೇಳಬೇಕಾದ ಸ್ಥಾನದಲ್ಲಿ ಇರುವಂತಹ ನೀನು ಮಾಡಿದ್ವಿ ಏನನ್ನ, ಇದು ನ್ಯಾಯವೇ? ಸದಿಯ ಮುಟ್ಟುವುದು ನ್ಯಾಯವೇ, ಸದಿಯ ಮುಟ್ಟುವುದು ಹೇಯವಾದುದರಿಂದ ದೋಷ ತಟ್ಟಿಹುದು, ಹೇಯವಾದುದರಿಂದ ದೋಷ ತಟ್ಟಿಹುದು, ಪ್ರಾಯಚಿತಗಾಡಿರೋ ಫಲದೋಷಗಳಿಗೆ ಕಾಯಕಂಡನ ಎಂಬ ಮಾತಿನೊಳಗೆ. ಅಯ್ಯ ರಾಮ, ಆಕ್ಷೇಪಗಳ ಸುರಿಮಳೆಯನ್ನೇ ಸುರಿಸಿದೆ. ಕೆಲವು ಆಕ್ಷೇಪಗಳಿಗೆ ಉತ್ತರ ಇಲ್ಲ ಅಂತ ಹೇಳುದು ನಿನ್ಗೂ ಗೊತ್ತುಂಟು. ಇನ್ನು ಉತ್ತರ ಹೇಳಬೇಕಾದದ್ದು ಯಾವುದು ಅಂತ ನನಗೂ ಗೊತ್ತುಂಟು. ಹೇಳಿದೆ, ಸೂರ್ಯ ವಂಶದವರ ಕುರಿತಾಗಿ ನಮ್ಗೆ ಗೌರವ ಉಂಟು, ಚಕ್ರವರ್ತಿ ಪೀಠದವರ ಕುರಿತಾಗಿ ನಮ್ಗೆ ಗೌರವ ಉಂಟು. ಹೌದಯ್ಯ. ಅಯ್ಯ, ಸುಗ್ರೀವನಲ್ಲಿಗೆ ನಾನು ಬಂದದ್ದು ಅದು ಪೂರ್ವ ನಿರ್ಣಯ. ಪೂರ್ವ ನಿರ್ಣಯದಿಂದಲೇ ನಾನು ಸುಗ್ರೀವನಲ್ಲಿಗೆ ಬಂದದ್ದು. ಋಷ್ಯಮುಖದಲ್ಲಿ ಇದ್ದೆ. ಆದ್ರೆ ಯಾವಾಗ ನಾನು ದುಂದುವೆಯ ಅಟ್ಟೆಯನ್ನ ಪುಡಿ ಮಾಡಿದೆ, ಇಲ್ಲಿಂದ ಎತ್ತಿ ಎಸೆದೆ, ಯಾವಾಗ ಸಪ್ತ ದಾನ ವೃಕ್ಷಗಳನ್ನು ಬುಡ ಸಹಿತವಾಗಿ ಎತ್ತಿ ಎಸೆದೆ, ಅದು ನಿನಗೊಂದು ಸೂಚನೆ ಆಗಿರ್ಲಿಲ್ಲ. ನಾನು ಬಂದಿದ್ದೇನೆ ಎನ್ನುವಂತಹ ಸೂಚನೆ. ಆದ್ರೆ ಆ ಸೂಚನೆಯನ್ನು, ಆ ಸಂಕೇತವನ್ನು ನೀನು ಪರಿಗಣಿಸಲೇ ಇಲ್ಲ. ನೀನು ಪರಿಗಣಿಸಲಿಕ್ಕೆ ಹೋಗ್ಲಿಲ್ಲ. ಸೂರ್ಯ ವಂಶದವರ ಬಗ್ಗೆ ನಿನಗೆ ಗೌರವ ಇರುವುದಾಗಿದ್ರೆ ಅಲ್ಲ, ನನ್ನ ಕುರಿತಾಗಿ ನೀನು ಆಡಿದೆ, ಸಾಕಷ್ಟು ವಿಚಾರಗಳನ್ನು ತಿಳಿದೇ ಆಡಿದವರು. ನೀನಂದ್ರೆ ಏನು, ಅಹಲ್ಯೋದ್ಧಾರ ಮಾಡಿದವನು ಹೌದಲ್ಲ ಹೇಳಿದೆ. ಅಂತಹ ವಿಚಾರಗಳನ್ನು ನೀನು ತಿಳಿದವನೇ ಆಗಿದ್ರೆ ನೀನು ಬರಬೇಕಿತ್ತಲ್ಲ. ರಾಮ ನನ್ನಲ್ಲಿಗೆ ಬಾ, ನೀನು ನನ್ನನ್ನು ಕರೆಯಬಹುದಾಗಿತ್ತು. ಆದ್ರೆ ನಾನು ಸುಗ್ರೀವನಲ್ಲಿಗೆ ಹೋದೆ. ಸುಗ್ರೀವನಿಗೆ ಹೇಳಿದೆ, ನಾನು ವಾಲಿಯ ಕೊಂದು ಮಣ್ಣು ಕುಡಿಸ್ತೇನೆ. ಅದಕ್ಕೆ ಕಾರಣ ಸ್ಥಾನದಲ್ಲಿ ಇರುವುದು ನಾಳೆ ಸುಗ್ರೀವ ಬಂದು ನನಗೆ ಸಹಕಾರ ಮಾಡ್ತಾನೆ. ಸೀತಾನ್ವೇಷಣೆ ಮಾಡುವಂತಹ, ನನ್ನ ಹೆಂಡತಿಯನ್ನ ಹುಡುಕುವಂತಹ ಕಾಯಕದಲ್ಲಿ ನನಗೆ ಸುಗ್ರೀವ ಸಹಕಾರವನ್ನ ಕೊಡ್ತಾನೆ ಎನ್ನುವ ಕಾರಣದಿಂದ ನಾನು ವಾಲಿಯನ್ನು ಬಂದು ಈಗ ಮಣ್ಣು ಕೂಡಿಸ್ತೇನೆ ಅಂತ ಹೇಳಿದ್ದಲ್ಲ. ಆಡಿದ್ದವು ಅಲ್ಲ, ಏಕಪಕ್ಷೀಯವಾದಂತಹ ನಿರ್ಧಾರ ಅಲ್ವೇ ಅಲ್ಲ. ಯಾಕೆ ಒಬ್ಬ ಹನುಮಂತ ಹೇಳಿರ್ಲಿ, ಒಬ್ಬ ಕಬಂದ ಹೇಳಿರ್ಲಿ, ಒಬ್ಬ ಶಬರಿ ಹೇಳಿರ್ಲಿ, ಅವರೆಲ್ಲರ ಮಾತಿನಿಂದ ನಾನು ಆ ನಿರ್ಧಾರಕ್ಕೆ ಬಂದದ್ದು ಅಲ್ಲ. ಯಾಕೆ ಸರಿಯಾದ್ರೂ ಅವರೆಲ್ಲ ಒಂದು ಸಂಘಟನೆಯನ್ನ ಮಾಡಿ ಅವರೆಲ್ಲಾದ್ರೂ ಒಂದು ಒಗ್ಗೂಡಿ ಯಾವುದಾದ್ರೂ ಸುಳ್ಳು ಸಂದೇಶವನ್ನ ನನಗೆ ಕೊಟ್ಟದಿದ್ರೆ ತಪ್ಪಾಗುತ್ತೆ. ತಲೆ ಇಲ್ಲದೆ ಹೊಟ್ಟೆಯಲ್ಲೇ ಮಾತಾಡುವುದು ಅದು ಹೌದು. ಕಬಂದ ಹೇಳಿದ್ದಾನೆ, ಹೊಟ್ಟೆಯಿಂದ ಮಾತಾಡಿದ್ದಲ್ಲ, ತನ್ನ ಮೂಲ ಸ್ವರೂಪವನ್ನು ಗಂಧರ್ವನಾಗಿ ಅವನೇ ಆಡಿದಂತಹ ಮಾತುಗಳು. ಅಯ್ಯ, ಅವನಿಗೆ ಮೋಕ್ಷವನ್ನ ಕೊಟ್ಟ ಆ ಕಾಲದಲ್ಲಿ ಅವನ ಆಡಿದಂತಹ ಮಾತುಗಳು. ಎಲ್ಲಿಯಾದ್ರೂ ಇವರೆಲ್ಲರೂ ಒಗ್ಗೂಡಿ ಒಂದು ಸಂಘಟನೆಯನ್ನ ಮಾಡಿಕೊಂಡು ಯಾವುದೋ ಒಂದು ಸುಳ್ಳನ್ನು, ಯಾವುದೋ ಒಂದು ತಪ್ಪನ್ನು ಸತ್ಯವಾಗಿಸ್ಲಿಕ್ಕೆ ಹೊರಟಿದೆ. ಆದ ಕಾರಣ ಅವರ ಮಾತಿನಂತೆ ಏಕಪಕ್ಷೀಯವಾದಂತಹ ನಿರ್ಧಾರ ಮಾಡಿದ್ದಲ್ಲ. ಮತ್ತೆ ಆಡಿದ್ದೇನೆ, ಮೊದಲೇ ಆಡಿದ್ದೇನೆ. ವಾಲಿಯನ್ನು ಕೊಂದೀಗ ಮಣ್ಣು ಗೂಡಿಸುವೆ ಎನ್ನುವುದು ಹಿಂದಾಡಿದಂತಹ ಮಾತು, ಮೊದಲಾಡಿದಂತಹ ಮಾತು. ಆದ್ರೆ
ಪ್ರಾರಂಭದಲ್ಲಿ ಮಧ್ಯಾಹ್ನ ನಡೆದಂತಹ ಯುದ್ಧದಲ್ಲಿ ನಿಮ್ಮೀರುವರೆಗೂ ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ಅದು ದ್ವಂದ್ವ ಯುದ್ಧ. ಆ ಯುದ್ಧದಲ್ಲಿ ಎಲ್ಲಿಯಾದ್ರೂ ನಾನು ಹೊಡೆದಿದ್ದೇನೋ ನಿನಗೆ? ಅದೇ ನನಗೆ ಆಶ್ಚರ್ಯ ಕಾಣ್ತಾ ಇದ್ದದ್ದು, ಯಾಕೆ ಹೊಡೆಯಲಿಲ್ಲ? ಹೊಡೆಯಲಿಲ್ಲ. ಒಂದು ವೇಳೆ ಏಕಪಕ್ಷೀಯವಾದಂತಹ ನಿರ್ಧಾರವನ್ನ ನಾನು ತೆಗೆದುಕೊಂಡಿದ್ದೇನೆ ಅಂದ್ರೆ ಆ ಹೊತ್ತಿಗೆ ನಿನ್ನ ಉರವನ್ನ ನಾ ಭೇದಿಸಬಹುದಿತ್ತು. ಕಾಂಚನ ಮಾಲಿಕೆಯು ನಿನ್ನ ಭೇದಿಸಬಹುದಿತ್ತು. ಆದ್ರೆ ಆ ಹೊತ್ತಿಗೆ ನಾನು ಬರಲಿಲ್ಲ. ಆದ್ರೆ ನೀವಿರುವರು ಆಡಿದ ಮಾತುಗಳನ್ನ ಚೆನ್ನಾಗಿ ಕೇಳಿಸಿಕೊಂಡವು ನಾನು. ಅಯ್ಯ, ಕೆಲವೊಮ್ಮೆ ಉತ್ತರ ಸಿಗದಂತಹ ಪ್ರಶ್ನೆಗಳಿಗೆ ನಮ್ಮ ಅಂತಃಕರಣದಿಂದ ನಾವು ಉತ್ತರವನ್ನ ಪಡೆದುಕೊಳ್ಳಬೇಕಾಗ್ತದೆ. ಹೌದಾ? ಅದೇ ಕಾರಣಕ್ಕೆ ಅಂತಃಕರಣದಿಂದ ಹೇಗೆ ಉತ್ತರವನ್ನ ಪಡೆದೆ ಗೊತ್ತೋ? ಯಾವುದು? ತನ್ನ ಮಾನಿನಿಯನ್ನು ಕೊಡಲು ಮನಸ್ಸು ಬಾರದೆ ಎನ್ನುವಂತಹ ಪ್ರಶ್ನೆಯನ್ನ ಕೇಳಿದವ ಸುಗ್ರೀವ. ನೀನೇನು ಹೇಳಿದೆ? ನಾನು ಸತಿಯ ಕೊಡೆನು ಹೌದಾ? ಅಲ್ಲಿಗೆ ನೀನು ಹೇಳಿದ್ ಹೇಗೆ? ನಾನು ಕೊಡುವುದಿಲ್ಲ, ನಿನ್ನ ಹೆಂಡತಿಯನ್ನ ನಾನು ಕೊಡುವುದಿಲ್ಲ, ನೀನ್ ಏನ್ ಮಾಡಿಕೊಳ್ತಿ? ಭಾವಾರ್ಥ ಹಾಗೆ ಅಲ್ವಾ? ಅಲ್ಲಿಗೆ ಅವನ ಹೆಂಡತಿಯನ್ನ ನೀನು ವಶೀಕರಿಸಿರುವುದು, ಸ್ವಾಧೀನೀಕರಿಸಿರುವುದು ಸರಿಯೇ? ಅದನ್ನ ನೀನು ಒಪ್ಪಿದ್ದೀಯ. ಹಾಗೆ ಒಪ್ಪಿದ ನಂತರದಲ್ಲಿ ನಿನ್ನ ಮೇಲೆ ಶರಪ್ರಯೋಗವನ್ನು ಮಾಡಿದ ನಾನಿದ್ದೇನೆ. ಅರ್ಥ ಆಯ್ತು? ಅಯ್ಯ, ನ್ಯಾಯವೇ ತಮ್ಮನ ಸತ್ಯ ಮತ್ತು ಆಲೋಚನೆಯನ್ನ ಮಾಡಿ ಒಂದು ಹೊಣೆಗಾರಿಕೆ ಇರುವಂತಹ ಸ್ಥಾನದಲ್ಲಿ ಕುಳಿತವನು ನೀನು. ಅಯ್ಯ, ಅಂತಹ ಸ್ಥಾನದಲ್ಲಿ ಇರುವವರು ಈಗ ಬಿಳಿ ಬಟ್ಟೆಯನ್ನು ಹಾಕಿಕೊಂಡವರು ಎಲ್ಲಿಯಾದ್ರೂ ಒಂದು ಕಪ್ಪು ಕಲೆ ಬಿದ್ದೀತ ಎನ್ನುವ ಜಾಗೃತೆಯಲ್ಲಿ ಇರಬೇಕಾಗ್ತದೆ. ನಾಳೆ ನಿನ್ನ ಪ್ರಜೆಯೊಬ್ಬ ಬಂದು ಹೇಳ್ತಾನೆ, ನನ್ನ ಹೆಂಡತಿಯನ್ನು ಇನ್ನು ಮತ್ತೊಬ್ಬ ಕರ್ಕೊಂಡು ಹೋಗಿದ್ದಾನೆ ಅಂತ. ಹೇಗೆ ಆ ನ್ಯಾಯ ತೀರ್ಮಾನವನ್ನು ನೀನು ಕೊಡ್ತಿ? ಹಿಂದೊಂದು ಕಾಲದಲ್ಲಿ ಗೋಲಬನೆನ್ನುವ ಗಂಧರ್ವ ಒಬ್ಬ ಸ್ತ್ರೀಯನ್ನ ಎಳೆದುಕೊಂಡು ಹೋದ. ಆ ಹೊತ್ತಿಗೆ ಅವನೊಂದಿಗೆ ಹೋಗಿ 1000 ವರ್ಷಗಳ ಕಾಲ ಹೋರಾಟವನ್ನ ಮಾಡಿ ಆ ಹೆಣ್ಣನ್ನು ಅವನ ಸೆರೆಯಿಂದ ಬಿಡಿಸಿದವನು. ಬೇಡ, ಮಾಯಾವಿ ಎನ್ನುವ ರಾಕ್ಷಸ ರತ್ನಾವಳಿ ಎಂಬಾಕೆ ಗಂಧರ್ವ ಸ್ತ್ರೀಯನ್ನು ಎಳೆದುಕೊಂಡು ಹೋಗುತ್ತಿದ್ದಂತಹ ಕಾಲಕ್ಕೆ ಅವನನ್ನು ಅಟ್ಟಿಸಿಕೊಂಡು ಹೋಗಿ ಅವಳನ್ನು ಅವನಿಂದ ಮುಕ್ತನಾಗಿಸಿ ಕೊಟ್ಟವನು ನೀನು. ಹಾಗಿದ್ರೆ ನೀನೇ ಹೇಳುವ ಹಾಗೆ ತಮ್ಮನ ಹೆಂಡತಿಯನ್ನ ನಾನು ವಶವರ್ತಿನಿಯನ್ನಾಗಿಸಿಕೊಂಡದ್ದು ನ್ಯಾಯವೇ ಅಂತ ನೀನು ಹೇಳುವುದಾದ್ರೆ ಅದು ನ್ಯಾಯ ಅಂತ ನೀ ತಮ್ಮನೆಲ್ಲ ಆಡಿದ್ದ ಹಾಗೆ ನ್ಯಾಯ ಅಂತ ಹೇಳಿದ್ದು. ನ್ಯಾಯ ಅಂತ ಆಗಿದ್ರೆ ಓಲವನೊಂದಿಗೆ ನೀನು ಹೋರಾಡಿದ್ದು ಅನ್ಯಾಯ, ಮಾಯಾವಿಯೊಂದಿಗೆ ನೀನು ಹೋರಾಡಿದ್ದು ಅನ್ಯಾಯ ಅಂತ ಆಗುತ್ತದೆ. ಅದೆರಡೂ ಅಲ್ಲ. ಯಾಕೆ? ಸಂಬಂಧಗಳು ಇರುವುದು ಹೇಗೆ? ಅಣ್ಣ ತಂಗಿಯೋ, ತಂದೆ ತಾಯಿಯೋ ಅಲ್ಲ, ತಮ್ಮಂದಿರೊಂದಿಗೆ, ಮಕ್ಕಳೊಂದಿಗೆ, ಸೊಸೆಯೊಂದಿಗೆ, ಅಳಿಯನೊಂದಿಗೆ, ಇದೆಲ್ಲ ಸಂಬಂಧಗಳು. ಈ ಸಂಬಂಧಗಳು ಹೇಗಿರಬೇಕು ಎನ್ನುವುದನ್ನ ಹೇಳಿಕೊಟ್ಟವರು ಋಷಿಗಳಪ್ಪ. ಋಷಿ ಪ್ರಣೀತವಾದಂತಹ ಸಂಬಂಧಗಳು. ಒಂದು ವೇಳೆ ಈ ಸಂಬಂಧಕ್ಕೆ ವ್ಯತಿರಿಕ್ತವಾಗಿಯೋ ಆ ಸಂಬಂಧವನ್ನು ಮೀರಿ ಒಬ್ಬ ವ್ಯವಹರಿಸ್ತಾನೆ ಅಂತಾದ್ರೆ ಅದಕ್ಕೆ ಏನು ಶಿಕ್ಷೆ? ಯಾವ ಋಷಿಗಳು ಹೇಳಿಲ್ಲ. ಯಾಕೆ? ಸಂಬಂಧವನ್ನ ಮೀರಿ ಯಾರಾದ್ರೂ ವ್ಯವಹರಿಸ್ತಾರೆ ಎನ್ನುವಂತಹ ಕಲ್ಪನೆ ಅವರಿಗೆ ಇರಲಿಲ್ಲ, ಆದ ಕಾರಣ ಇಲ್ಲ. ಆದ್ರೆ ಒಂದು ಒಬ್ಬ ಇಂತಹ ಕಾರ್ಯವನ್ನ ಮಾಡ್ತಾನೆ ಅಂತಾದ್ರೆ ಅವನನ್ನು ಆತ ತಾಯಿ ಅಂತ ನಾವು ಹೇಳಬೇಕಾಗ್ತದೆ. ಆತ ತಾಯಿ ಅಂದ್ರೆ ಮುಖ ನೋಡದೆ ತಲೆ ಕಡಿಯಬೇಕಾದವರು. ಅಯ್ಯ, ಅಂತಹ ಮುಖ ನೋಡದೆ ತಲೆ ಕಡಿಯಬೇಕಾದವನಿಗೆ ಏನು ಶಿಕ್ಷೆ? ಕಾಯ ಖಂಡನವೇ ಶಿಕ್ಷೆ. ಅಂತಹ ಕಾಯ ಖಂಡನ ಮಾಡ್ಲಿಕ್ಕೆ ಶರ ಪ್ರಯೋಗವನ್ನ ನಿನ್ನ ಮೇಲೆ ನಾ ಮಾಡಿದ್ದೇನೆ. ಅರ್ಥ ಆಯ್ತಾ? ಇನ್ನೂ ನಿನ್ನ ಆಕ್ಷೇಪಗಳು ಉಂಟು. ನಿನ್ನಲ್ಲಿ ಕಾಯ ಖಂಡನ ಆಗಬೇಕು ಅಂತ ಶಿಕ್ಷೆಯನ್ನು ಕೊಟ್ಟಿದ್ದೇನೆ. ಅಯ್ಯ, ಇದಲ್ಲ. ನಿನ್ನ ತಪ್ಪಿಗೆ ಏನು ಪಶ್ಚಾತ್ತಾಪವನ್ನು ನೀನು ಹೊಂದಿದ್ದೀ ಅಂತಾದ್ರೆ ನನ್ನಿಂದ ಇಲ್ಲಿಯವರೆಗೆ ತಪ್ಪಾಗಿದೆ, ಅದನ್ನ ನಾನು ಒಪ್ಪಿಕೊಳ್ತೇನೆ ಅಂತ ನೀನು ಒಪ್ಪುತ್ತಿ ಅಂತಾದ್ರೆ ಇನ್ನೊಂದು ಕಾಲದಲ್ಲಿ ಅಣ್ಣ ತಮ್ಮಂದಿರು ಹೇಗಿದ್ದೀರಿ ಹಾಗೆ ನೀವು ವ್ಯವಹರಿಸ್ತೀರಿ ಅಂತಾದ್ರೆ ಒಂದು ಕಾಲದಲ್ಲಿ ಪ್ರಪಂಚಕ್ಕೆ ಆದರ್ಶಪ್ರಾಯರಾಗಿ ಅಣ್ಣ ತಮ್ಮಂದಿರು ಹೇಗಿರಬೇಕು ಎನ್ನುವುದಕ್ಕೆ ವಾಲಿ ಸುಗ್ರೀವರು ಆದರ್ಶರಾಗಿದ್ದರು. ಅದೇ ರೀತಿಯ ಹಿಂದಿನ ಕಾಲದ ಅಣ್ಣ ತಮ್ಮಂದಿರು ನೀವು ಆಗತೀರಿ ಅಂತಾದ್ರೆ ಪುನಃ ಬದುಕಬೇಕು ಎನ್ನುವಂತಹ ಆಸೆ ನಿನಗೆ ಉಂಟು ಅಂತಾದ್ರೆ ನಿನ್ನನ್ನ ಬದುಕಿಸುವಲ್ಲಿ ಆ ಆಸೆ ನಿನ್ನಲ್ಲಿ ಉಂಟು ಅಂತಾದ್ರೆ ಈ ರೀತಿ ನಿಬಂಧನೆಗೆ ನೀನು ಒಪ್ತಿ ಅಂತಾದ್ರೆ ಪುನಃ ತಮ್ಮನ ಹೆಂಡತಿಯನ್ನ ಸೆರೆಯಲ್ಲಿ ಇಟ್ಟುಕೊಳ್ಳುವುದಲ್ಲ,
ಅಣ್ಣನ ತಮ್ಮನಾಗಿ ನೀನು ಇರ್ತಿ ಅಂತ ಆದ್ರೆ ಅಯ್ಯ ಇನ್ನು ನಿನಗೊಂದು ಅವಕಾಶ ಕೊಡ್ತೇನೆ. ಎಲ್ಲ ಅರಸುಗಳು ಅಲ್ಲ ಸೂರ್ಯವಂಶದ ಅರಸುಗಳು ಇನ್ನೊಬ್ಬನಿಗೆ ಶಿಕ್ಷೆಯನ್ನು ಕೊಡಬಲ್ಲರು, ಮರಣದಂಡನೆಯನ್ನ ಈಯಬಲ್ಲರು. ಆದ್ರೆ ನಾನು ಅದಕ್ಕೆ ಅಪವಾದ. ಮರಣಾಸನ್ನ ಸ್ಥಿತಿಯಲ್ಲಿ ಇದ್ದ ಒಬ್ಬನಿಗೂ ಕೂಡ ಪುನಃ ಪುನಃ ಪ್ರಾಣ ಭಿಕ್ಷೆಯನ್ನು ನಾನು ನೀಡಬಲ್ಲೆ. ಅಯ್ಯ ನಿನ್ನ ಎದೆಗೆ ನಾಟಿದಂತಹ ಶರ ಏನುಂಟು ಅದನ್ನ ಗಟ್ಟಿಯಾಗಿ ನೀನು ಹಿಡಿದುಕೊಂಡಿದ್ದೀಯಲ್ಲ. ನೀನು ತಿಳಿದಿರುವುದೇನು, ನಾನು ಗಟ್ಟಿಯಾಗಿ ಹಿಡಿದುಕೊಂಡ ಕಾರಣದಿಂದ ಆ ಶರ ಇನ್ನೂ ಅಲ್ಲೇ ಉಂಟು, ಒಳಗೆ ಹೋಗಿಲ್ಲ. ಹಾಗಲ್ಲ, ಆ ಶರ ನಾ ಬಿಟ್ಟಿರುವುದಷ್ಟಕ್ಕೆ ಬೇಕಾಗಿ, ನಿನ್ನ ಕಾಯ ಖಂಡನೆಗೆ ಬೇಕಾಗಿ, ನಿನ್ನಲ್ಲಿರುವಂತಹ ರಕ್ತಮದವನ್ನ ಇಳಿಸ್ಲಿಕ್ಕೆ ಬೇಕಾಗಿ, ನಾನಾಡುವ ಮಾತುಗಳನ್ನು ನೀನು ಸೀಮಿತದಿಂದ ಕೇಳಬೇಕು ಎನ್ನುವ ಕಾರಣದಿಂದ ಅಷ್ಟನ್ನ ಮಾಡಿದ್ದೇನೆ ನಾನು. ಅಯ್ಯ ನಿನಗೆ ತುಸು ನೋವಾಗದ ಹಾಗೆ ನನ್ನ ಶರವನ್ನು ಹಿಂದಕ್ಕೆ ಕಲಿತೇನೆ. ಪುನಃ ತಮ್ಮನಿಗೆ ಅಣ್ಣನಾಗಿ ಬದುಕುವಂತಹ ಮನಸ್ಸಿದ್ರೆ ಹೇಳು ನನಗೆ. ಕರುಣವಿದ್ದಾನೆ ಸಾಗು ನಿನ್ನಯ ಬಾದರ, ಕರುಣವಿದ್ದರೆ ಸಾಗು ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕಿತ್ತು, ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂದು ಕರುಣವಿದ್ದರೆ ಸಾಕು. ಮೂರು ದಿನದ ಸಂಸಾರ ಶಾಶ್ವತವಲ್ಲ, ಮೂರು ದಿನದ ಸಂಸಾರ ಶಾಶ್ವತವಲ್ಲ, ಘೋರ ಪಾಪಗಳು ಸಂಹಾರ ಮಾಡುವುದಂತೆ, ಘೋರ ಪಾಪಗಳು ಸಂಹಾರ ಮಾಡುವುದಂತೆ. ಕರುಣವಿದ್ದರೆ ಸಾಕು ನಿನ್ನಯ ಪಾದದ, ಕರುಣವಿದ್ದರೆ ಸಾಕು. ವಾಲಿ, ನೀ ಹೊಡೆದಂತಹ ಬಾಣದಿಂದ ನೆಲ ಸೇರಿದಂತಹ ನೆತ್ತರು, ನೆತ್ತರಿನ ಜೊತೆಯಲ್ಲಿ ಹೋದಂತಹ ದೇಹದಲ್ಲಿರುವಂತಹ ಗರ್ವ ಮದ, ಆಯದೆಯಲ್ಲ ಬಾಣವನ್ನ ನೋಯದೆ ಹಿಂದೆ ಕರೆಯುವೆ ಎನ್ನುವುದಾಗಿ. ಹೌದು, ಲೋಕದಲ್ಲಿ ಎಷ್ಟು ಮಂದಿಗೆ ಸಾಧ್ಯತೆ ಇದೆ, ಕೊಲ್ಲುವಂತವದಕ್ಕೆ ಸಾಧ್ಯತೆ ಇದೆ, ಕಾಯುವಂತವನ್ ಯಾರು? ಕಾಯುವುದಕ್ಕೆ ಬರಬೇಕಾದವನು ಅವನೇ ಅಲ್ಲವೇ? ರಾಮ ವಾಲಿ, ಒಂದು ಕಾಲಕ್ಕೆ ನೀನೆ ಆಡಿದಂತೆ ಸಮುದ್ರ ಮಥನದ ಕಾಲದಲ್ಲಿ 66 ಕೋಟಿ ದಾನವರು 33 ಕೋಟಿ ದೇವತೆಗಳು ಒಂದಾಗಿ ಸಮುದ್ರವನ್ನ ಮಥಿಸುತ್ತಿರುವಂತಹ ಕಾಲಕ್ಕೆ ಕ್ಷಣ ಹೊತ್ತು ಬಿಡುವನ್ನ ಪಡೆದರು ಆಯಾಸಗೊಂಡು ವಾಸುಕಿಯ ತಲೆಯನ್ನ ಬಾಲವನ್ನ ಏಕಕಾಲದಲ್ಲಿ ಹಿಡಿದು ಮಥಿಸಿದಾಗ ನನ್ನ ಮದ, ನನ್ನ ತೋಳದಲ್ಲಿ ನಿಕ್ಷೇಪವಾಗಿರುವಂತಹ ಶಕ್ತಿ ಮಾವಿಷ್ಟು ಕಂಡು ಆಡಿದ ವಾಲೆ, ನಿನಗೇನು ಬರಬೇಕು ಎನ್ನುವುದಾಗಿ ಆ ರಕ್ತ ಮನದಿಂದ ಆವತ್ತು ಆಡಿದೆ. ಹರಿಯೇ ನೀ ನನಗೇನು ಕೊಡುವುದು, ಗೆದ್ದವನು ನಾನು, ನಿನಗೇನು ಬೇಕು ಎನ್ನುವುದಾಗಿ ಆಡಿದೆ. ಆ ಹೊತ್ತಿಗೆ ಪ್ರಮತ್ತದ ಕೇಳಿದನಲ್ಲ ವಿಷ್ಣು, ವಾಲೆ ನಿನ್ನ ಪ್ರಾಣ ಬೇಕು ಎನ್ನುವುದಾಗಿ. ದೊಡ್ಡ ಮಗ ನಾನು ಆವತ್ತೇ ಆಡಿದ್ದೆ, ತೆಗೆದುಕೋ ವಿಷ್ಣು ಎನ್ನುವುದಾಗಿ. ಈಗಲ್ವಾ ಇನ್ನೊಂದು ಕಾಲಕ್ಕೆ ನಾ ಬಂದು ತೆಗೆದುಕೊಳ್ಳುತ್ತೇನೆ, ಅಲ್ಲಿಯ ತನಕ ನ್ಯಾಸಭೂತವಾಗಿ ನಿನ್ನಲ್ಲಿ ಇರಲಿ ಎನ್ನುವುದ ಆಡಿದ. ರಾಮ, ಆವತ್ತಿಂದ ಇವತ್ತಿನ ತನಕ ಮತ್ತೊಬ್ಬರ ಹಂಗಿನಲ್ಲಿ ಬದುಕಿದವನು ಈ ವಾಲಿ. ವಿಷ್ಣುವಿನ ಹಂಗು ಇದೆ ಇಲ್ಲಿ, ಅವನ ಭಿಕ್ಷೆ ಇದೆ ಇಲ್ಲಿ. ಕೊಟ್ಟ ಒಡೆಯನೇ ತನ್ನ ವಸ್ತು ತನಗೆ ಬೇಕೆಂದು ಕೇಳುವುದಕ್ಕೆ ಬರುತ್ತಾನೆ ಎನ್ನುವ ನಿರೀಕ್ಷೆಯಲ್ಲಿ ಇದ್ದೆ ನಾನು. ಒಂದು ರೀತಿಯಲ್ಲಿ ದೇವರ ಡಬ್ಬಿ. ಹೌದಯ್ಯ, ಒಪ್ಪಿಕೊಳ್ತೇನೆ. ಈ ಹೊತ್ತಿಗೆ ನೀ ಹೊಡೆದ ಬಾಣದಿಂದ ವಾಲಿಯ ಪ್ರಾಣ ಹೊರಟು ಹೋಗುತ್ತದೆ ಅಂತಾದರೆ ರಾಮ, ಪಾಲ್ಗಡಲ ವಾಸ ಶೇಷಶಯನ ಶ್ರೀಮನ್ನಾರಾಯಣನೇ ನೀನೆಂದು ತಿಳಿದುಕೊಂಡೆ ರಾಮ, ತಿಳಿದುಕೊಂಡೆ. ನನ್ನಲ್ಲಿರುವಂತಹ ಅಜ್ಞಾನ ಎಲ್ಲ ಹೊರಟು ಹೋಯಿತು.
ಜ್ಞಾನ ಚಕ್ಷುವಿನಿಂದ ಕಂಡಾಗ ನೀನು ಯಾರೆನ್ನುವುದು ಅರಿವಾಯಿತು ರಾಮ, ಅರಿವಾಯಿತು ನನಗೆ. ಸರಿ. ರಾಮ, 3 ದಿನದ ಸಂಸಾರ ಅಲ್ಲವೇ ಇದು? ಹುಟ್ಟುವುದೊಂದು ದಿನ, ಬದುಕುವೊಂದು ದಿನ, ಸಾಯುವುದೊಂದು ದಿನ. ಕಾಣುವಂತ ಚರಾಚರ ಜೀವ ಜಗತ್ತುಗಳೆಲ್ಲವೂ ಒಂದಲ್ಲ ಒಂದು ದಿನ ಕಾಲನ ಗರ್ಭದಲ್ಲಿ ಲೀನವಾಗಲೇಬೇಕು ರಾಮ. ವಾಲಿಯು ಅದರಿಂದ ಹೊರತೇನಲ್ಲವಷ್ಟೇ. ನೋಯದಂತೆ ಹಿಂದೆ ಕರಿತೇನೆ ಬಾಣವನ್ನ ಅಂತ ಆಡಿದೆ. ರಾಮ, ನಿನ್ನ ಬಾಣ ತಾಗಿದ ಮೇಲೆ ಮತ್ತೆ ಬದುಕು ಬೇಕೆಂಬ ಆಸೆ ಉಂಟೆ. ಕಾಮಿತವು ಬೇರಿಲ್ಲ ಎನಗೆ. ಮೋಕ್ಷ ಸಾಧನೆಗಾಗಿ ಹೊರಟು ನಿಂತು ಅನೇಕ ಒಳ್ಳೆಯ ಕಾರ್ಯಗಳನ್ನು ಈ ಭೂಮಿಯಲ್ಲಿ ನಾ ಮಾಡಿದರೂ ಕೂಡ ಕೆಲವೊಂದಿಷ್ಟು ಕೆಟ್ಟ ಕಾರ್ಯಗಳು ನನ್ನ ಬೆನ್ನಂಟಿ ಬಂದದ್ದುಂಟು. ಆದರೂ ನಾನು ಮೋಕ್ಷಕ್ಕೆ ಹೋಗಲೇಬೇಕು, ಕೈವಲ್ಯವನ್ನ ನೀ ಪ್ರಸಾದಿಸಲೇಬೇಕು, ವಿಷ್ಣು ಸಾಯುಜ್ಯವನ್ನು ನಾವು ಹೊಂದಲೇಬೇಕು ಎನ್ನುವುದಾಗಿ ನಿನ್ನಲ್ಲಿ ದೀನನಾಗಿ ಆರ್ತನಾಗಿ ನಾ ಬೇಡುತ್ತಾ ಇದ್ದೇನೆ. ಪುನರಪಿ ಜನನಂ ಪುನರಪಿ ಮರಣಂ ಜನನಿ ಜಠರೇ ಶಯನಂ. ಮತ್ತೆ ಮತ್ತೆ ಹುಟ್ಟುವಂತ ಭಾಗ್ಯ ಬೇಡ. ಈ ವಿಷವರ್ತುಲಕ್ಕೆ ವಾಲಿಯನ್ನ ಇನ್ನು ತರಬೇಡ ರಾಮ. ಮೋಕ್ಷವನ್ನ ಕೈವಲ್ಯವನ್ನ ಕರುಳಿ. ಅದೋ ಅಂತ ಚಕ್ಷುವಿಗೆ ಕಾಣುತ್ತಿರುವುದು ವೈಕುಂಠದ ಮಹಾದ್ವಾರವನ್ನ ಕಾಣುತ್ತಾ ಇದ್ದೇನೆ. ರಾಮ, ನಿನ್ನನ್ನ ಭಜಿಸುತ್ತಾ ಭಜಿಸುತ್ತಾ ಈ ದೇಹದಿಂದ ಹೊರಟು ಹೋಗುತ್ತೇನೆ, ಪ್ರಾಣವನ್ನು ಬಿಟ್ಟು ಹೊರಟು ಹೋಗುತ್ತೇನೆ. ಇಗೋ ಬಾಣವನ್ನು ನಾನು ಕರೀತಾ ಇದ್ದೀನಿ. ಏನನ್ನು ನೀನು ಬಯಸಿದ್ದೀಯೋ ಅದು ನಿನಗೆ ಸಿಗಲಿ. ಅಷ್ಟೇ ಅಲ್ಲ, ನಿನ್ನ ಹೆಂಡತಿಯೋ ನಿನ್ನ ಮಗನೋ, ಈಗ ಪುತ್ರೇಶನ ಎನ್ನುವುದು ಯಾರನ್ನೂ ಬಿಡುವುದಿಲ್ಲ. ನಿನ್ನ ಮಗನಾದಂತಹ ಅಂಗದನನ್ನ ಇನ್ನ ಮೇಲೆ ನೀನು ಪೋಷಿಸಬೇಕು, ಪಾಲಿಸಬೇಕು. ಹೇಗೆ ಗೊತ್ತೇ, ನನ್ನ ತಮ್ಮನಂತೆ, ನನ್ನ 4ನೆಯ ತಮ್ಮನಾಗಿ ನಿನ್ನ ಮಗನಾದಂತಹ ಅಂಗದನ್ನು ನಾನು ನೋಡುತ್ತೇನೆ. ಆದಿದ್ದಲ್ಲ, ಮಡದಿಯಾದಂತಹ ತಾರಾದೇವಿಯನ್ನು ನಿನ್ನ 3 ತಾಯಂದಿರಂತೆ ಕಾಪಾಡಿಕೊಂಡು ಬರಬೇಕು. ಸಕಲ ಕಿಷ್ಕಿಂಧೆಯ ಸಾಮ್ರಾಜ್ಯದ ವಾನರ ನಾಗರಿಕರನ್ನ ಈ ಯುಗದಲ್ಲಲ್ಲ, ಮರುಯುಗದಲ್ಲಲ್ಲ, ಕಲಿಯುಗದ ಕಲ್ಪಾಂತ್ಯದವರೆಗೂ ನಿನ್ನ ಸೇವೆಗಾಗಿ ಸೇನೆ ಮುಡಿಪಾಗಿರುತ್ತದೆ. ಇದೇ ರಾಮ ಸೇನೆಯಾಗುತ್ತದೆ, ಬಜರಂಗಿ ಸೇನೆಯಾಗಿ ಮುಂದಿನ ಕಲ್ಪದಲ್ಲಿ ಕಾಣಿಸಿಕೊಂಡು ರಾಮ ಸೇವೆಯ ಸೌಭಾಗ್ಯವನ್ನ ಕಲ್ಪಿಸು. ಹೊರಟು ಹೋಗ್ತೇನೆ ರಾಮ, ಹೊರಟು ಹೋಗುತ್ತೇನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದತೆ ರಘುನಾಥಾಯ ನಾಥಾಯ ಸೀತಾಯ ಪತೆಗೆ ನಮಃ. ಜಯ 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 ಜಯ. ಎಲ್ಲ